ಲೀಡರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊದಲು ಜನರ ಮನೆ ಮುಟ್ಬೇಕು, ಮನಸ್ಸನ್ನ ಟಚ್ ಮಾಡೋದು ಆಮೇಲೆ. ಯಡಿಯೂರಪ್ಪ ಮಾಡಿದ್ದು ಕೂಡ ಅದನ್ನೇ. ಕರ್ನಾಟಕದಲ್ಲಿ ಇಡೀ ರಾಜ್ಯವನ್ನ ಸುತ್ತಾಡಿರುವಂತ ಲೀಡರ್ ಅಂದ್ರೆ ಅದು ಯಡಿಯೂರಪ್ಪ. ಒಂದ್ ಹಂತಕ್ಕೆ ದೇವೇಗೌಡರು, ಸಿದ್ದರಾಮಯ್ಯ ಅವರು ಕೂಡ ಸುತ್ತಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಹಳ್ಳಿಗಳಲ್ಲೂ ಹೆಜ್ಜೆ ಊರಿರುವಂತ ನಾಯಕ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಯಡಿಯೂರಪ್ಪ. ಹೀಗಾಗಿನೇ ಯಡಿಯೂರಪ್ಪ ಅಭಿಮಾನಿಗಳು ಈಗ ಅಭಿಮಾನೋತ್ಸವ ಮಾಡ್ತಿದ್ದಾರೆ. ಈ ಹೊತ್ನಲ್ಲಿ ಅವರು ನೀಡಿದ ಕೊಡುಗೆಗಳು ಏನು ಅನ್ನೋದೇ ಇವತ್ತಿನ ಗ್ಯಾರಂಟಿ ಸ್ಪೆಷಲ್. ಕರುಣಾಕರ ಶಿಕಾರಿ ವೀರ. ನಾನು ಸೌಖ್ಯ ಸೊರಬ. ಯಡಿಯೂರಪ್ಪ ಬರೆದಂತ ಹೊಸ ಇತಿಹಾಸಗಳದ್ದೇ ಒಂದು ರೋಚಕ ಅಧ್ಯಾಯ. 4 ಬಾರಿ ಸಿಎಂ ಆಗಿದ್ದ ಯಡಿಯೂರಪ್ಪ ಅವರ ರೈತ ಹೋರಾಟದ ದಿನಗಳ ಕಥೆಯೇ ಬೇರೆ. ಆದ್ರೆ ಬಹುತೇಕ ನಾಯಕರು ತಾವು ಯಾವ ವಿಷಯಕ್ಕೆ ಹೋರಾಟ ಮಾಡ್ತಾ ಇರ್ತಾರೋ ಅಧಿಕಾರಕ್ಕೆ ಬಂದಾಗ ಅದನ್ನ ಮರ್ತು ಹೋಗ್ತಾರೆ. ಯಡಿಯೂರಪ್ಪ ಹಾಗಲ್ಲ. ಯಡಿಯೂರಪ್ಪನವರ ಕೊಡುಗೆಗಳ ರಾಶಿಯೇ ಇದೆ. ವಿಧಾನಸೌಧ ನಡುಗಿಸಿದ್ದ ಯಡಿಯೂರಪ್ಪ ಗುಡುಗಿಗೆ 50 ವರ್ಷ. ಕೊಡುಗೈ ಶೂರ, ಶಿಕಾರಿ ವೀರ. ಬಿಎಸ್ವೈ ಕೊಟ್ಟ ಕೊಡುಗೆಗಳೇನು? ಹುಟ್ಟೋ ಮಕ್ಕಳಿಂದ ಹಿಡಿದು ಮಡಿಲಿ ಕಿಟ್ಟಿಂದ ಹಿಡಿದು ಅಂತ್ಯಕ್ರಿಯವರಿಗೆ ಅನುದಾನವನ್ನು ಕೊಟ್ಟರು. ಅನುಭವಿಸಿದ ಸಂಕಟಗಳೇ ಯೋಜನೆಗಳ ದಿವ್ಯ ಶಕ್ತಿ. ಬಿದ್ದ ಕೂಡಲೇ ಎದ್ದು ನಿಂತು ಅದೇ ಧೈರ್ಯ ಸ್ಥೈರ್ಯದಿಂದ ಹೋಗುವಂತ ಅವರ ವ್ಯಕ್ತಿತ್ವ ನಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿ ಕೊಡುವಂಥದ್ದು. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹನಿಗೆ ಒಂದು ವಿಶಿಷ್ಟ ಸ್ಥಾನ ಇದೆ. ಸಾಮ್ರಾಜ್ಯಕ್ಕೆ ರಾಜರೇ ಇಲ್ಲದ ದಿನಗಳಲ್ಲಿ ಭೀಷ್ಮ ಹೇಗೆ ಕುರು ಸಾಮ್ರಾಜ್ಯವನ್ನ ಕಟ್ಟಿದ್ನೋ, ಕರ್ನಾಟಕದಲ್ಲಿ ಬಿಜೆಪಿಯನ್ನು ಹಾಗೆಯೇ ಕಟ್ಟಿದವರು ಯಡಿಯೂರಪ್ಪ. ಕರ್ನಾಟಕ ಬಿಜೆಪಿ ಪಾಲಿಗೆ ಯಡಿಯೂರಪ್ಪನವರೇ ಭೀಷ್ಮ. ಸಿದ್ಧತೆ, ಬದ್ಧತೆ, ಕ್ಷಮತೆ, ಶ್ರದ್ಧೆಯಿಂದ ಬೆಳೆದ ನಾಯಕ ಯಡಿಯೂರಪ್ಪ. ಮಾಸ್ ಲೀಡರ್, ಚಾಣಾಕ್ಷ ರಾಜಕಾರಣಿ, ದಣಿವರಿಯದ ಹೋರಾಟಗಾರ, ಹಠವಾದಿ, ಸ್ವಾಭಿಮಾನಿ, ರೈತ ನಾಯಕ, ಹೃದಯವಂತ, ದೂರದೃಷ್ಟಿಯುಳ್ಳ ಆಡಳಿತಗಾರ. ಇಂತಹ ಯಡಿಯೂರಪ್ಪನವರಿಗೆ ಅಭಿಮಾನಿಗಳು ಪ್ರೀತಿಯಿಂದ ಕರೆಯೋದು ರಾಜ ಹುಲಿ. ಯಡಿಯೂರಪ್ಪ ಇದ್ದಾಗ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದಾರೆ, ಸಂಧ್ಯಾ ಸುರಕ್ಷಾ ಕೊಟ್ಟಿದ್ದಾರೆ, ಬೈಸಿಕಲ್ ಯೋಜನೆ ಕೊಟ್ಟಿದ್ದಾರೆ, ಇನ್ನೂ ಕೂಡ ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಆಮಿಷ ಅಲ್ಲ, ದೂರದೃಷ್ಟಿತ್ವ ಇಟ್ಕೊಂಡು ಭಾಗ್ಯಲಕ್ಷ್ಮಿ ಯೋಜನೆ 18 ವರ್ಷಗಳು ಪೂರೈಸಿದ ಮೇಲೆ ಆ ಹೆಣ್ಮಕ್ಳಿಗೆ ಅನುಕೂಲ ಆಗುವಂಥದ್ದು. ಯಡಿಯೂರಪ್ಪನವರ ರಾಜಕೀಯ ಜೀವನಕ್ಕೆ 50 ವರ್ಷ ತುಂಬಿದೆ. ರಾಜ್ಯದಲ್ಲಿ 4 ಬಾರಿ ಸಿಎಂ ಆಗಿರುವ ಹೆಮ್ಮೆಯ ದಾಖಲೆ ಯಡಿಯೂರಪ್ಪ ಹೆಸರಿನಲ್ಲಿದೆ. ಯಡಿಯೂರಪ್ಪ ಜೊತೆಯಲ್ಲೇ ಕೆಲಸ ಮಾಡಿದವರಿಗೆ ಯಡಿಯೂರಪ್ಪನವರ ಬದ್ಧತೆ ಮತ್ತು ಸಿಟ್ಟು ಎರಡರ ಅನುಭವವೂ ಇದೆ. ಯಡಿಯೂರಪ್ಪನವರು ನಮಗೆಲ್ಲರಿಗೂ ಕೂಡ ಒಂದು ಸಾಮಾಜಿಕ ಕ್ಷೇತ್ರದ ಹೋರಾಟಕ್ಕೆ ಶಕ್ತಿ ಇದ್ದಂಗೆ. ಅವರನ್ನು ನಾವು ವ್ಯಕ್ತಿ ಅಂತ ಗುರುತಿಸೋದಕ್ಕಿಂತ ಶಕ್ತಿ ಅಂತ ಗುರುತಿಸಿರುವುದು. ನನಗೆ ಒಡನಾಟ ಅವ್ರ ಜೊತೆ ಕಳೆದ 38 ವರ್ಷದಿಂದ. ಶಿವಮೊಗ್ಗಕ್ಕೆ ಬಂದ ಮೇಲೆ ನಾನು ಜನಸಂಘ ಕಾಲದಿಂದಲೂ ಕೂಡ ಪಕ್ಷದಲ್ಲಿದ್ದವಳು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಶಿವಮೊಗ್ಗ ಜಿಲ್ಲೆಗೆ ಬಂದಾಗ ಬಹುಶಃ ನನಗೆ ಕೂಡ ಒಂದು ಪೇರೆಂಟ್ ಬಾಡಿ ಅಧ್ಯಕ್ಷೆಯಾಗುವಂಥ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಅವರನ್ನು ಬಹಳ ಹತ್ತಿರದಲ್ಲಿ ನಾನು ನೋಡಿದ್ದೆ. ಬಹಳ ಕಾರ್ಯಕರ್ತರಿಗೆ ಒಂದು ಉತ್ಸಾಹ ಕೊಡೋದು ಮತ್ತು ಕಾರ್ಯಕ್ಷಮತೆಯಲ್ಲಿ ಅವರ ಬದ್ಧತೆ. ಅವರು ಯಾವುದೇ ಒಂದು ಅವ್ಯವಸ್ಥೆಯನ್ನು ಸಹಿಸುವವರಲ್ಲ.
ಅಂಥ ಸಂದರ್ಭದಲ್ಲಿ ನಮಗೂ ಸಿಟ್ಟು ಬರ್ತಾ ಇತ್ತು, ಇವರು ನಾವು ಕೂಡ ಪಾರ್ಟಿಗೆ ಕೆಲಸ ಮಾಡುವವರು, ಇವರು ಒಬ್ಬರೇ ಅಂತ ಬಹಳ ಬೇಗ ಸಿಟ್ಟು ಬರ್ತಿತ್ತು. ಸ್ವಲ್ಪ ಅವ್ಯವಸ್ಥೆ ಆದ ಕೂಡಲೇ ಸಿಟ್ಟು ಬರ್ತಿದ್ರು, ಬೈತಿದ್ರು. ಆಗ ನಮಗೆ ಅನಿಸೋದು ಇವರೆಂತ ಬೈದು, ನಾವು ಕೂಡ ಕೆಲಸ ಮಾಡುವವರು ಪಾರ್ಟಿ, ನಮಗೆ ಯಾಕೆ ಬೈತಾರಂತ. ಆದರೆ ಅವರು ಪಕ್ಷಕ್ಕೆ ಕೊಟ್ಟಂಥ ಸಮಯ, ಪಕ್ಷಕ್ಕೆ ಕೊಟ್ಟಂಥ ಒಂದು ಆ ಪಕ್ಷವನ್ನು ಎತ್ತರಕ್ಕೆ ಬೆಳೆಸಲಿಕ್ಕೆ ಬಹುಶಃ ಯಾವ ವ್ಯಕ್ತಿ ಕೂಡ ಅಷ್ಟು ಸಮಯವನ್ನು ಕೊಟ್ಟಿರಲಿಕ್ಕಿಲ್ಲ ಪಾರ್ಟಿಗೆ. ಹೌದು, ಯಡಿಯೂರಪ್ಪ ತಾವಷ್ಟೇ ಬೆಳೆಯಲಿಲ್ಲ. ಹಾಗೆ ನೋಡಿದ್ರೆ ಯಡಿಯೂರಪ್ಪನವರ ಸಾಮರ್ಥ್ಯಕ್ಕೆ ಬಿಜೆಪಿಯೇ ಬೇಕಿರಲಿಲ್ಲ. ಪಕ್ಷದ ಹೆಸರನ್ನೇ ಕೇಳದಿದ್ದ ಕಾಲದಲ್ಲಿ ಪಕ್ಷವನ್ನ ಸಂಘಟಿಸೋದಕ್ಕೆ, ಆ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಬದ್ಧತೆ ಬೇಕು, ಹೋರಾಟದ ಛಲ ಬೇಕು. ಅವರಿಗೆ ಒಂದು ಮೊದಲು ಅವರಿಗೆ ನೆನಪು ಬರೋದು ರೈತರು, ಮಹಿಳೆಯರು. ಅವ್ರಿಗೆ ಏನಾದರೆ ಮಾಡಬೇಕು ಅಂತ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಸಮಾಜದಲ್ಲಿ ಯಾರಿಗಾದರೂ ತೊಂದರೆ ಆದರೆ ಅವರಲ್ಲಿ ಬಹಳ ಬೇಗ ಗ್ರಹಿಕೆ, ಎಷ್ಟು ಬೇಗ ಅವರು ಅದನ್ನು ಗ್ರಹಿಸ್ತಾರೆ ಅಷ್ಟೇ ಬೇಗ ಅದಕ್ಕೆ ನ್ಯಾಯವನ್ನು ಒದಗಿಸುವಂಥ ಕಾರ್ಯಕ್ಕೆ ಇಳಿತಾರೆ. ಅದು ಹೋರಾಟ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ನನಗೆ ಅನಿಸುತ್ತೆ, ನೆನಪು ಬರ್ತದೆ ನನಗೆ ಯಡಿಯೂರಪ್ಪನವರ ಏಕಾಂಗಿ ಹೋರಾಟ. ಅವರು ರಾಚೆಯನ್ನ ಬಿಲ್ಲಿನ ಬಗ್ಗೆ ಅದು ರೈತರಿಗೆ ಅನ್ಯಾಯ ಆಗ್ತದೆ ಅಂತ ಯಡಿಯೂರಪ್ಪ ಒಬ್ಬರೇ ಸದನದೊಳಗಿರುವಂಥದ್ದು. ಅಂಥ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ ಬಿಲ್ ಪಾಸಾಗಿ ಹೋಗುತ್ತೆ, ಆ ಪಾಸಾದರೆ ಅವ್ರ ಹತ್ರ ಏನು ಮಾಡಲಿಕ್ಕಾಗೋದಿಲ್ಲ, ತುಂಬ ಡಿಫೆಂಡ್ ಮಾಡ್ತಾರೆ ರೈತರ ಪರವಾಗಿ. ಕೊನೆಗೆ ಅವ್ರು ಮಾಡೋದಿಲ್ಲ ಅಂತ ಹೇಳಿದಾಗ ಕೆಳಗೆ, ಅವರ ಆಸನದ ಕೆಳಗೆ ಕೂತ್ಕೊಂಡು ಅಳ್ತಾರೆ ಮಾಡ್ಬೇಕಂತ. ಆಮೇಲೆ ರಾಚಯ್ಯನವರು ಬಿಲ್ಲನ್ನು ಕೂಡ ವಾಪಸ್ ತೆಗಿತಾರೆ. ಮರುದಿನ ಪತ್ರಿಕೆಯಲ್ಲಿ ಬರುತ್ತೆ, ಇದು ಯಡಿಯೂರಪ್ಪನವರ ಹೋರಾಟಕ್ಕೆ, ಏಕಾಂಗಿ ಹೋರಾಟಕ್ಕೆ ಸಂದ ಜಯ ಅಂತ. ವೀಕ್ಷಕರೇ, ಭಾರತಿ ಶೆಟ್ಟಿಯವರು ಹೇಳಿದ ಮಸೂದೆಯ ಕಥೆಯನ್ನ ನಿಮ್ಗೆ ಹೇಳಲೇಬೇಕು. ಅದು 1987-88ರ ಅವಧಿ. ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿದ್ದ ರಾಚಯ್ಯ ಕೃಷಿ ಪಂಪ್ಸೆಟ್ಗಳ ಮೇಲೆ ತೆರಿಗೆ ಸೆಸ್ ವಿಧಿಸುವ ಬಗ್ಗೆ ಒಂದು ಮಸೂದೆಯನ್ನ ತಂದಿದ್ರು. ಆಗ ಬಿಜೆಪಿಗೆ ಇದ್ದ ಶಾಸಕರ ಬಲ ಕೇವಲ 2. ಅವರಲ್ಲಿ ಒಬ್ಬರು ಪಕ್ಷ ಬಿಟ್ಟಿದ್ರು. ಏಕಾಂಗಿಯಾಗಿ ರೈತರ ಪರವಾಗಿ ಧ್ವನಿ ಎತ್ತಿದ್ದ ಯಡಿಯೂರಪ್ಪ ಬಿಲ್ ಪಾಸ್ ಆಗುತ್ತೆ ಎಂದಾಗ ವಿಧಾನಸಭೆಯಲ್ಲೇ ಕುಸಿದು ಕಣ್ಣೀರಿಟ್ಟಿದ್ರು. ಆ ಕಣ್ಣೀರಿಗೆ ರಾಮಕೃಷ್ಣ ಹೆಗಡೆ, ರಾಚಯ್ಯ ಅವರು ಶರಣಾಗಿದ್ದ ಕಥೆಯನ್ನೇ ಈಗ ಭಾರತಿ ಶೆಟ್ಟಿಯವರು ಹೇಳಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಅಂತಹ ಅನುಭವಗಳೇ ಯಡಿಯೂರಪ್ಪನವರ ಅನೇಕ ಯೋಜನೆಗಳಿಗೆ ದೂರದೃಷ್ಟಿ ಮತ್ತು ಶಕ್ತಿ ಎರಡನ್ನೂ ನೀಡಿದ್ವು. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಯಡಿಯೂರಪ್ಪ ಕೊಟ್ಟ ಯೋಜನೆಗಳನ್ನ ಭಾರತಿ ಶೆಟ್ಟಿ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಮುಖ್ಯಮಂತ್ರಿಯಾಗಿ ಅವರಿಗೊಂದು ಅವಕಾಶ ಸಿಕ್ಕಿದಾಗ ನಿಜವಾಗಿ ಅವರು ಕೊಟ್ಟಂಥ ಯೋಜನೆಯನ್ನು ಬಹುಶಃ ನಾವು ಎಲ್ಲ ಅವಲೋಕನ ಮಾಡಿದರೆ, ನಾನು ಬೇರೆಯವ್ರದ್ದು ಹೇಳೋದಿಲ್ಲ, ಮಹಿಳೆಯರದ್ದು ಹೇಳಬೇಕಂತ ಹೇಳ್ಬೋದು. ಎಲ್ಲ ಹೇಳಿದರೆ ಬಹುಶಃ ನಮಗೆ ಸಮಯ ಸಾಕಾಗಲಿಕ್ಕಿಲ್ಲ. ಬಹುಶಃ ಮಹಿಳೆಯರಿಗೆ ಅತ್ಯಂತ ಹೆಚ್ಚು ಏನಾದರೂ ಯೋಜನೆಗಳನ್ನು ಯೋಚನೆ ಮಾಡಿ ಅದು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಿದಂಥ ಕರ್ನಾಟಕದ ಮುಖ್ಯಮಂತ್ರಿ ಯಾರಾದರೆ ಇದ್ದರೆ, ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಮಾಡಿದವರಿದ್ದರೆ ಯಡಿಯೂರಪ್ಪನವರು. ನಮಗೆ ಎಲ್ಲರಿಗೂ ಗೊತ್ತುಂಟು, ಬಜೆಟ್ನಲ್ಲಿ ಆಗ ಒಂದು ಮನೆಗೆ ಒಂದೇ ಯೋಜನೆ, ಒಂದು ಮನೆಗೆ ವೃದ್ಧಾಪ್ಯ ಯೋಜನೆದು ವೇತನ ಸಿಕ್ಕಿದ್ರೆ ಆ ಮನೆಗೆ ವಿಧವೆ ಇದ್ರೂ ಕೂಡ ವಿಧವಾ ವೇತನ ಇಲ್ಲ, ಇನ್ನೊಂದು ಮನೆಗೆ ಕೊಡುವಂಥ ವ್ಯವಸ್ಥೆ ಸರ್ಕಾರದಲ್ಲಿತ್ತು. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಭಾಳ ಹೊಟ್ಟೆಯಲ್ಲಿ ಮಗು ಇರುವಾಗಲೇ ಮಡಿಲು ಯೋಜನೆ ಹೆಣ್ಮಗಳಿಗೆ ಕೊಟ್ಟರು. ತವರು ಮನೆಯಲ್ಲಿ ಏನೊಂದು ಕಿಟ್ ಕೊಡ್ತಾರ ಆ ರೀತಿ ಮಡಿಲು ಯೋಜನೆ ಕೊಟ್ಟರು. ಆಮೇಲೆ ಹೆಣ್ಣು ಮಗು ಅಂತ ಆದರೆ ಬಡವರದ್ದು ಭಾಗ್ಯಲಕ್ಷ್ಮಿ ಅಂತ ಕೊಟ್ಟರು. ಆನಂತರ ಹೆಣ್ಣು ಮಕ್ಕಳು ಓದಬೇಕು ಸೈಕಲ್ ಕೊಟ್ಟರು. ನೀವು ಕಲ್ಪನೆ ಮಾಡಿ, ದೇವದಾಸಿಯರನ್ನು ಸ್ವತಃ ನಾನೇ ಕರ್ಕೊಂಡು ಹೋಗಿದ್ದೆ ಅವರ ಮನೆಗೆ ಉಪಮುಖ್ಯಮಂತ್ರಿ ಆದಾಗ. ಇವರಿಗೂ ಕೂಡ ಮಾಸಾಶನ ಕೊಡಬೇಕಂತ, ದೇವದಾಸಿಯವರಿಗೂ ಕೂಡ ಮಾಸಾಶನ ಕೊಡುವಂಥದ್ದು ಮಾಡಿದರು. ಆಮೇಲೆ ಹಳ್ಳಿಗಳಲ್ಲೆಲ್ಲ 50 ವರ್ಷ ಆದರೆ ಹೆಣ್ಣುಮಕ್ಕಳು ಮದುವೆ ಆಗಿರೋದಿಲ್ಲ.
ಅವರಿಗೆ ತಂದೆ ತಾಯಿ ಇರುವುದಿಲ್ಲ, ಸತ್ತೋಗಿರ್ತಾರೆ, ಅವರ ಅಣ್ಣ ತಮ್ಮಂದಿರು ನೋಡೋದಿಲ್ಲ. ಅಂಥ ಸ್ಥಿತಿಯ ಹೆಣ್ಮಕ್ಳನ್ನು ನಾನು ಅನೇಕ ಕಡೆ ನೋಡಿದಾಗ ಅವರಿಗೆ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಮಾಸಾಶನ ಕೊಡುವಂಥದ್ದು ಮಾಡಿದ್ದಾರೆ. ಆಮೇಲೆ ಹೇಳ್ತಾ ಹೋದರೆ ಸ್ವಸಹಾಯ ಗುಂಪುಗಳಿಗೆ ಮತ್ತು ವಿಧವೆಯರಿಗೆ ಆಕಳು ಕೊಡ್ಲಿಕ್ಕೆ 50,000 ಅವರ ಪೀರಿಯಡ್ನಲ್ಲಿ ಕೊಡ್ತಾ ಇದ್ರು. ಆಮೇಲೆ ಮನೆಯನ್ನು ಹೆಣ್ಮಕ್ಕಳ ಹೆಸರಿಗೆ ಮಾಡ್ಬೇಕಂತ ಹೇಳಿದ್ರು. ಆ್ಯಸಿಡ್ ದಾಳಿಗೆ ಬಹಳ ಕಡಿಮೆ ಮೊತ್ತ ಕೊಡ್ತಿದ್ರು, ಅವರೇ ಜಾಸ್ತಿ ಮಾಡಿದ್ದು ಆ್ಯಸಿಡ್ ದಾಳಿಗೆ. ಸಂಧ್ಯಾ ಸುರಕ್ಷಾ ಒಬ್ಬರಿಗೆ ವೃದ್ಧಾಪ್ಯ ವೇತನಕ್ಕೆ ಸಿಗ್ತಿದ್ರು. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ವೃದ್ಧರಿದ್ರು, ಇಬ್ಬರಿಗೂ ಸಂಧ್ಯಾ ಸುರಕ್ಷಾ ಯೋಜನೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೆ ಸನ್ಮಾನ್ಯ ಯಡಿಯೂರಪ್ಪನವರು. ಈ ರೀತಿ ಒಬ್ಬ ಬಡವ ಸತ್ತರೆ ಅವನ ಶವ ಸಂಸ್ಕಾರಕ್ಕೂ ಹಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡಿದವರು. ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳಾ ಸಬಲೀಕರಣ ಅಂತ ಹೇಳಿದ್ರೆ ಆರ್ಥಿಕವಾಗಿ ಮಾಡಿದ್ರು, ಸಾಮಾಜಿಕ ವೈಯಕ್ತಿಕ ಎಲ್ಲ ಮಾಡೋದ್ರ ಜೊತೆಗೆ ಆಡಳಿತಾತ್ಮಕವಾಗಿ 1992ರಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಿಗೆ 33% ಮೀಸಲಾತಿ ಏನಾಯ್ತ, ಯಡಿಯೂರಪ್ಪನವ್ರು ಬಂದ ಮೇಲೆ ಅದನ್ನು 50% ಮಾಡಿದ್ರು ಮಹಿಳೆಯರಿಗೆ. ನಮ್ಮ ನಗರಸಭೆ, ಪುರಸಭೆ, ಜಿಲ್ಲಾ ಪಂಚಾಯತ್ ಎಲ್ಲ ಕಡೆ 50% ಸ್ಥಳೀಯ ಸಂಸ್ಥೆಗಳಿಗೆ. ಮಹಿಳೆಯರಿಗೆ ಯಡಿಯೂರಪ್ಪ ಕೊಡುಗೆ, ಮಡಿಲು ಯೋಜನೆ, ಗರ್ಭಿಣಿಯರಿಗೆ ವಿಶೇಷ ತವರು ಮನೆ ಕಿಟ್, ಭಾಗ್ಯಲಕ್ಷ್ಮಿ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಶಿಕ್ಷಣಕ್ಕೆ ಯೋಜನೆ, ಸೈಕಲ್ ಯೋಜನೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪೂರಕ, ದೇವದಾಸಿಯರಿಗೂ ಮಾಸಾಶನ ಯೋಜನೆ, ಅವಿವಾಹಿತ ವೃದ್ಧ ಮಹಿಳೆಯರಿಗೂ ಮಾಸಾಶನ, ವಿಧವೆಯರಿಗೆ ಹಸು ಖರೀದಿಗೆ 50,000 ಸಹಾಯಧನ, ಆಸಿಡ್ ದಾಳಿಗೊಳಗಾದ ಸಂತ್ರಸ್ತರಿಗೆ ವಿಶೇಷ ಯೋಜನೆ, ಕುಟುಂಬದಲ್ಲಿದ್ದ ಎಲ್ಲ ವೃದ್ಧರಿಗೂ ವೃದ್ಧಾಪ್ಯ ವೇತನ, ಬಡವರ ಶವ ಸಂಸ್ಕಾರಕ್ಕೂ ನೆರವು ನೀಡುವ ಯೋಜನೆ, ಸ್ಥಳೀಯ ಸಂಸ್ಥೆಯಲ್ಲಿ ಮಹಿಳಾ ಮೀಸಲಾತಿ 50% ಏರಿಕೆ. ಇಲ್ಲಿ ಯಡಿಯೂರಪ್ಪ ಅವರು ಜಾರಿಗೆ ತಂದಂತ ಒಂದು ವಿಶೇಷ ಯೋಜನೆ ಬಗ್ಗೆ ಹೇಳಲೇಬೇಕು. ಅದು ಭಾಗ್ಯಲಕ್ಷ್ಮಿ ಯೋಜನೆ. ಬಡವರ ಮನೆಯಲ್ಲಿ ಹುಟ್ಟಿದ ಪ್ರತಿ ಹೆಣ್ಣು ಮಗು ಹೆಸರಿನಲ್ಲಿ ಸರ್ಕಾರವೇ 2 ಲಕ್ಷಕ್ಕೂ ಹೆಚ್ಚಿನ ಹಣ ಕೊಡುತ್ತೆ. ಇದರ ನಡುವೆ ಮಗುವಿನ 1,000ವರೆಗಿನ ವಿದ್ಯಾರ್ಥಿ ವೇತನ, ಅಪಘಾತ ವಿಮೆಯೂ ಇರುತ್ತೆ. ಆದ್ರೆ ಇಷ್ಟೆಲ್ಲ ಆಗಿ ಆ ಮಗು ಯೋಜನೆಯ ಸಂಪೂರ್ಣ ಲಾಭ ಪಡಿಬೇಕು ಅಂದ್ರೆ ಆ ಮಗುವಿಗೆ 18 ವರ್ಷ ತುಂಬಿರ್ಬೇಕು, ಕನಿಷ್ಠ 8ನೇ ಕ್ಲಾಸ್ ಆದ್ರೂ ಓದಿರ್ಲೇಬೇಕು. ಇದರಿಂದ ಆಗಿದ್ದ ಲಾಭ ಏನಂದ್ರೆ ಹೆಣ್ಣು ಮಗುವಿಗೆ ಒಂದು ಸೆಕ್ಯೂರಿಟಿ ಇರುತ್ತೆ, ಮಿನಿಮಮ್ ಎಜುಕೇಶನ್ ಸಿಗುತ್ತೆ, ಜೊತೆಗೆ ಬಾಲ್ಯ ವಿವಾಹದಿಂದ ಮುಕ್ತಿನೂ ಸಿಗುತ್ತೆ. ಆ ರೀತಿಯ ಯೋಜನೆಯನ್ನ ಜಾರಿಗೆ ತಂದಿದ್ದು ಯಡಿಯೂರಪ್ಪ. ಏಕಾಂಗಿಯಾಗಿಯೇ ಸರ್ಕಾರವನ್ನ ಬಗ್ಗಿಸಿದ್ದ ಯಡಿಯೂರಪ್ಪ. ಸರ್ಪ್ರೈಸ್ ಅಲ್ವಾ? ಒಬ್ಬ ನಾಯಕ ರೂಪುಗೊಳ್ಳೋದೇ ಜನರ ಮಧ್ಯೆ ನಡೆಯೋ ಹೋರಾಟಗಳಿಂದ. ಆ ಹೋರಾಟಕ್ಕೆ ಒಂದು ಶಕ್ತಿ ಸಿಗುವುದು ಆತ ಗೆದ್ದಾಗ. ಹಾಗೆ ಗೆದ್ದ ನಂತರ ತಾನು ಕಂಡಿದ್ದ, ಕೇಳಿದ್ದ, ನೋಡಿದ್ದ, ಅನುಭವಿಸಿದ್ದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವವನೇ ನಿಜವಾದ ಜನನಾಯಕ. ಆ ನಿಟ್ಟಿನಲ್ಲಿ ಗೆದ್ದವರು ಯಡಿಯೂರಪ್ಪ. ಅನುಭವದಲ್ಲಿ ಭಾಳ ಕಮ್ಮಿ ಇದ್ರೂ ಅಲ್ಪಾವಧಿ ನಾವೆಲ್ಲ ರಾಜಕೀಯದಲ್ಲಿ ಭಾಳ ವೆರಿ ಜೂನಿಯರ್ ಪ್ಲೇಯರ್ಸು, ಅವರ ಅನುಭವಕ್ಕೆ ಕಂಪೇರ್ ಮಾಡಿದ್ರೆ ಆದರೂ ನಮ್ಮ ಮಾತುಗಳನ್ನು ಕೇಳುವಂಥದ್ದು, ಸೀರಿಯಸ್ಸಾಗಿ ಕೇಳುವಂಥದ್ದು, ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು, ಸ್ಪಂದಿಸುವಂಥದ್ದು, ಈ ಒಂದು ನಾವು ನನ್ನ ಅನುಭವ ತುಂಬ ಜಾಸ್ತಿ ಇಲ್ಲದಿದ್ರು ನಮ್ಮ ಮಾತುಗಳನ್ನು ಭಾಳ ಸೀರಿಯಸ್ಸಾಗಿ ತೊಗೊಳ್ಳೋವಂಥವ್ರು. ದಣಿವರಿಯದ ಹೋರಾಟಗಾರ, ಟೀಮ್ ಲೀಡರ್. ಜನನಾಯಕನಾಗಿ ಗೆದ್ದು ಅಧಿಕಾರ ಹಿಡಿಯುವ ನಾಯಕನಿಗೆ ಆಡಳಿತ ದೃಷ್ಟಿಯಲ್ಲಿ ಒಂದು ಪಕ್ಕಾ ಲೆಕ್ಕಾಚಾರ ಇರಬೇಕು. ಹೋರಾಟವನ್ನು ಏಕಾಂಗಿಯಾಗಿ ಮಾಡಬಹುದು, ಸರ್ಕಾರದ ಕೆಲಸವನ್ನು ಏಕಾಂಗಿಯಾಗಿ ಮಾಡೋಕೆ ಆಗಲ್ಲ. ಅದೊಂದು ಟೀಮ್ ವರ್ಕ್. ಸಮರ್ಥರನ್ನು ಗುರುತಿಸಬೇಕು, ಅವರಿಗೆ ಜವಾಬ್ದಾರಿ ಹಂಚಬೇಕು. ಅದನ್ನು ಯಶಸ್ವಿಯಾಗಿ ಮಾಡಿದವರು ಯಡಿಯೂರಪ್ಪ. ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ ಏನು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಆಗಲಿಕ್ಕೆ, ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ತಕ್ಷಣ ಕ್ರಮವನ್ನು, ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದರು. ಆ ಜವಾಬ್ದಾರಿನ ಕೊಟ್ಟು ನೀನು ಇದನ್ನು ಕಾರ್ಯರೂಪಕ್ಕೆ ತರಬೇಕಪ್ಪ ಅಂತ ಹೇಳಿದಾಗ ನನಗೆ ಭಾಳ ಸಂತೋಷದಿಂದ ಆ ಕಾರ್ಯರೂಪಕ್ಕೆ ತರುವಂಥದ್ದಾಗಲಿ, ಏನೇ ಒಂದು ಕೋವಿಡ್ನಲ್ಲಿ ನನ್ನ ಸಬ್ ಕಮಿಟಿ ಚೇರ್ಮನ್ ಆಗಿ ಮಾಡಿದರು, ಒಂದು ಹ್ಯಾಂಡಲ್ ಮಾಡೋಂಥ. ಇವತ್ತು ನಮ್ಮ ನಾಡಿನಲ್ಲಿ 79 ANB ಇವತ್ತು ಆ ಕಾನೂನು ಇರೋ ಮೂಲಕ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದೆ. ಇಂಥವನ್ನೆಲ್ಲ ತೆರವುಗೊಳಿಸಿ ಒಂದು ನಿಜವಾದ ಪ್ರಗತಿಯನ್ನು ಕಾಣಲಿಕ್ಕೆ ಬೇಕಾಗಿರೋ ನಿರ್ಧಾರಗಳು, ಕ್ರಾಂತಿಕಾರಿಯಾದಂಥ ನಿರ್ಧಾರಗಳು, ಫಾರಮ್ ಲಾನ ಅನುಷ್ಠಾನಕ್ಕೆ ತಂದಿದ್ದಾಗಲಿ, ಫಾರಮ್ ಲಾನ ಇವತ್ತು ಕಾಂಗ್ರೆಸ್ ಪಕ್ಷ ತೆಗೆದುಹಾಕಿದ್ದಾರೆ. ಆದರೆ ಅದು ರೈತರ ಪರವಾಗಿರೋಂಥದ್ದು. ಇಂಥ ಕಾನೂನುಗಳು ಯಾವುದನ್ನೇ ಏನೇ ಜನಪರವಾಗಿ ಒಳ್ಳೆ ಕೆಲಸಗಳಿದೆ ಅಂದರೆ
ತಕ್ಷಣ ಅರ್ಥ ಮಾಡಿಕೊಂಡು ಅದನ್ನು ಜಾರಿಗೆ ತರುವಂಥ ಕೆಲಸಗಳನ್ನು ಮಾಡ್ತಿದ್ದಂಥ ಅಪರೂಪದ ನಾಯಕರು. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಯಡಿಯೂರಪ್ಪ. ರೈತರು ಎಂದ ಕೂಡಲೇ ಯಡಿಯೂರಪ್ಪ ನೆನಪಾಗ್ತಾರೆ. ರೈತರ ಹೆಸರಿಲ್ಲದೆ ಯಡಿಯೂರಪ್ಪ ಇಲ್ಲ. ರಾಜ್ಯದ ರೈತರಿಗೆ ಯಡಿಯೂರಪ್ಪ ನೀಡಿದ ಕೊಡುಗೆಗಳನ್ನ ಲಿಸ್ಟ್ ಮಾಡ್ತಾ ಹೋದ್ರೆ ಅದು ಬೇರೆಯದ್ದೇ ಕಥೆ. ಹೋರಾಟಗಳನ್ನು ನೆನಪಿಸಿಕೊಂಡು ಇವತ್ತಿಗೂ ಕಣ್ಣಿಗೆ ಕಟ್ಟುವಂತೆ ವರ್ಣಿಸ್ತಾರೆ ಎಸ್.ಆರ್. ವಿಶ್ವನಾಥ್. ಬಿರು ಬೇಸಿಗೆಯಲ್ಲಿ ಪಾದಯಾತ್ರೆ ಮಾಡೋಂಥ ಸಂದರ್ಭದಲ್ಲಿ ಮೊದಲೇ ಅವ್ರು ಕೆಂಪಗಿರುವಂಥವ್ರು, ಚರ್ಮ ಎಲ್ಲ ಸುಲಿದೋಗ್ತಾ ಇತ್ತು. ಅಂದರೆ ಪಾದಯಾತ್ರೆ ಮಾಡಿದಾಗ ಅವ್ರ ಮುಖದಲ್ಲಿ ಚರ್ಮ ಸುಲಿದು ಎಲ್ಲ ನೇತಾಡ್ತಾ ಇತ್ತು. ಅದನ್ನು ನಾನು ಕಣ್ಣಾರೆ ನೋಡಿರ್ತಕ್ಕಂಥವ್ನು. ಮತ್ತು ಅವರು ಇಬ್ಬರು ಶಾಸಕರು 4 ಜನ ಶಾಸಕರಿದ್ದಾಗೂ ಕೂಡ ಅಸೆಂಬ್ಲಿಯಲ್ಲಿ ರೈತರ ಪರವಾದಂಥ ಹೋರಾಟವನ್ನು ಗುಡುಗದಂಥವ್ರು ಅವರು. ಒಂದು ಗಾದೆ ಮಾತೇ ಇದೆ, ಯಡಿಯೂರಪ್ಪ ಗುಡುಗಿದ್ದಾರೆ ವಿಧಾನಸೌಧ ನಡುಗುದು ಅಂತೇಳಿ. ಯಾವಾಗ ಅಂದರೆ ಅವರು ಏಕಾಂಗಿ ಹೋರಾಟ ಮಾಡಿದಾಗೂ ಕೂಡ ಅಷ್ಟೇ. ಶಿಕಾರಿಪುರ ನಗರಸಭೆಯ ಸದಸ್ಯನಾಗಿದ್ದ ದಿನದಿಂದ ಹಿಡಿದು ಶಾಸಕರಾಗಿ, ಸಿಎಂ ಆಗಿ, ಈಗ ಚುನಾವಣೆಯಿಂದ ನಿವೃತ್ತರಾಗಿದ್ದಾರೆ. ಆದರೆ ಹೋರಾಟವನ್ನು ಮಾತ್ರ ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ಅಧಿಕಾರಕ್ಕೆ ಬಂದ ಮೇಲೆ ರೈತರನ್ನು ಮರೆಯಲಿಲ್ಲ ಯಡಿಯೂರಪ್ಪ. ರೈತರಿಗಾಗಿ ಹೋರಾಟ ಮಾಡಿದ ಯಡಿಯೂರಪ್ಪ ರೈತರಿಂದಲೇ ಮುಖ್ಯಮಂತ್ರಿ ಹುದ್ದೆಗೇರಿದ್ದು ಇತಿಹಾಸ. ರೈತರಿಗೋಸ್ಕರವೇ ಕೆಲಸ ಮಾಡಿದ್ದು ಇನ್ನೊಂದು ಇತಿಹಾಸ. ಬೋಕಿನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಎಂಬ ಹೆಸರನ್ನು ನಾನು ಕಾನೂನಿನ ಮೂಲಕ ಸ್ಥಾಪಿತವಾದಂಥ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ. ರೈತ ನಾಯಕ ಯಡಿಯೂರಪ್ಪ ರೈತರಿಗಾಗಿ. ದೇಶದ ಇತಿಹಾಸದಲ್ಲೇ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಸಿಎಂ. 1 ಲಕ್ಷ ರೂಪಾಯಿವರೆಗಿನ ಸಹಕಾರಿ ರಾಷ್ಟ್ರೀಯ ಬ್ಯಾಂಕ್ ಸಾಲ ಮನ್ನಾ, 10 HP ವರೆಗಿನ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್, ಪಿಎಂ ಕಿಸಾನ್ ಜೊತೆ ಹೆಚ್ಚುವರಿ 4,000 ರೂಪಾಯಿ ವಾರ್ಷಿಕ ಸಹಾಯಧನ, ಬಿತ್ತನೆ ಬೀಜ, ರಸಗೊಬ್ಬರಕ್ಕೆ ಸಬ್ಸಿಡಿ ಹೆಚ್ಚಿಸಿದ್ದು, 2020ರಲ್ಲಿ ಬಡ್ಡಿ ಮತ್ತು ಸಂಯುಕ್ತ ಬಡ್ಡಿ ಮನ್ನಾ. ಇತಿಹಾಸದಲ್ಲೇ ಮೊದಲ ಬಾರಿಗೆ ರೈತರಿಗೆ 0% ಬಡ್ಡಿ ಕೃಷಿ ಸಾಲ, ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿದ್ಯಾನಿಧಿ ಸ್ಕಾಲರ್ಶಿಪ್ ಯೋಜನೆ. ವೀಕ್ಷಕರೇ, ಪ್ರವಾಹ, ಬರಗಾಲ ಬಂದಾಗ ಸರ್ಕಾರಗಳು ಪರಿಹಾರ ಕೊಡುತ್ತವೆ. ಕೇಂದ್ರದ ಪಾಲು ಅಧಿಕವಾಗಿರುತ್ತೆ. ಆದರೆ ಕೇಂದ್ರದ ಪರಿಹಾರವನ್ನು ಮೀರಿ ಹೆಚ್ಚಿನ ನೆರವು ನೀಡಿದವರು ಯಡಿಯೂರಪ್ಪ. ಬಿತ್ತನೆ ಬೀಜ, ಕೃಷಿ ಪಂಪ್ಸೆಟ್, ತೋಟಗಾರಿಕೆಗೆ ಉತ್ತೇಜನ, ಸಾವಯವ ಕೃಷಿಗೆ ಪ್ರೋತ್ಸಾಹ ಧನ ಜಾರಿಗೆ ತಂದ ಯಡಿಯೂರಪ್ಪ ರೈತರಿಗೆ ನೆರವಾಗಲು ಅಪ್ಪರ್ ಭದ್ರಾ, ಎತ್ತಿನಹೊಳೆ, ಏತ ನೀರಾವರಿ ಹೀಗೆ ಹಲವು ನೀರಾವರಿ ಯೋಜನೆಗಳನ್ನ ಜಾರಿಗೆ ತಂದವರು ಯಡಿಯೂರಪ್ಪ. ಈಗ ಅವರನ್ನು ಅಭಿಮಾನಿಸಲು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ನಡೆಯುತ್ತಿದೆ. ಯಡಿಯೂರಪ್ಪ ಸಾಹೇಬರ ಎಲ್ಲ ಅಭಿಮಾನಿ ಬಂಧುಗಳೆಲ್ಲ ಒಟ್ಟಾಗಿ ಸೇರಿ ಒಂದು ಸಂಚಲನ ಸಮಿತಿಯನ್ನ ಮಾಡಿಕೊಂಡು ಗೌರವಿತ ಹೆಮ್ಮೆಯ ಗೃಹ ಸಚಿವರಂತ ಅಮಿತ್ ಶಾಜಿ ಅವರನ್ನ ಮತ್ತೆ ರಾಜ್ಯದ ಎಲ್ಲ ಶರಣರನ್ನ ಗುರುಗಳನ್ನ ಕರೆದು ಯಡಿಯೂರಪ್ಪ ಸಾಹೇಬರಿಗೆ ಅಭಿಮಾನೋತ್ಸವ, ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಯಡಿಯೂರಪ್ಪನವರ ಅಭಿಮಾನಿಗಳ ಸಂಖ್ಯೆ ದೊಡ್ಡದು. ಅದು ಸುಮ್ಮನೆ ಆಗಿರುವಂಥದ್ದಲ್ಲ. ರಾತ್ರೋರಾತ್ರಿ ಉದ್ಭವವಾದ ಸ್ಟಾರ್ ಗಿರಿಯಲ್ಲ. ಹೋರಾಟ, ನೆರವು, ಪ್ರೋತ್ಸಾಹಗಳಿಂದ ಗಳಿಸಿರುವಂಥದ್ದು. ಅವ್ರು ಯಾರು ಕೆಲಸ ಮಾಡ್ತಾರೆ ಅವರನ್ನು ಖಂಡಿತ ಗುರುತಿಸ್ತಾರೆ, ಮತ್ತೆ ಬೆಳೆಸ್ತಾರೆ, ಮತ್ತೆ ಮಾರ್ಗದರ್ಶನ ಮಾಡ್ತಾರೆ. ಅವರು ನಮ್ಮೆಲ್ಲರ ಬದುಕಿಗೆ ಅವರ ಜೀವನ ಒಂದು ವಿಶ್ವವಿದ್ಯಾಲಯ. ಕೆಲವು ನೆಗೆಟಿವ್ ಫ್ಯಾಕ್ಟರನ್ನು ನಾವು ತಗೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಯಾವಾಗ ನಾವು ಸೋಲ್ತೇವೆ ಹೇಳುವಾಗ ನಮಗೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ, ಹೋಗ್ತೇನೆ. ಸೋಲಿನ ಕೊನೆವರೆಗೆ ಅವರು ನಿಂತು ನೋಡ್ತಾರೆ. ಅಷ್ಟು ಒಂದು ಧೈರ್ಯ, ಅಷ್ಟು ತಾಳ್ಮೆ, ಕೊನೆವರೆಗೆ ಇದ್ದು ಅವರ ಆ ವ್ಯಕ್ತಿತ್ವ ನನಗೆ ಬಹಳ ಇಷ್ಟ. ಕೊನೆಯವರೆಗೆ ಅದನ್ನು ನೋಡ್ತಾರೆ. ಆ ಕೂಡಲೇ ಅದನ್ನು ಅದರ ಗೆಲುವಿನಾಗೆ ನಾನು ಹೇಗೆ ಬೆಳಿಬೇಕೆನ್ನೋದನ್ನು ಯಡಿಯೂರಪ್ಪನವರನ್ನು ನೋಡಿ ಕಲಿಬೇಕು. ಆಡಳಿತ ಮಾಡುವಾಗ ಜನಪರವಾಗಿರ್ಬೇಕು, ಪ್ರತಿಪಕ್ಷದಲ್ಲಿದ್ದಾಗ ಹೋರಾಟ ಮಾಡಬೇಕು. ಜನನಾಯಕನಾಗೋಕೆ ಇರೋದು ಅದೊಂದೇ ಆಯುಧ. ಆ ಎರಡನ್ನೂ ಯಶಸ್ವಿಯಾಗಿ ಮಾಡಿದವರು ಯಡಿಯೂರಪ್ಪ.
ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗ್ತಾ ಇತ್ತು ಎಂಬುದು ಕೇವಲ ಘೋಷಣೆ ಆಗಿರಲಿಲ್ಲ, ಇದೊಂದು ನಂಬಿಕೆ ಆಗಿತ್ತು. ಆ ನಂಬಿಕೆಯೇ ಯಡಿಯೂರಪ್ಪ ಮತ್ತು ಬಿಜೆಪಿಯನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದು. ಯಡಿಯೂರಪ್ಪ ಬಿಜೆಪಿಯನ್ನು ಹಳ್ಳಿಗೆ ಪರಿಚಯಿಸಿದ ನಾಯಕ. ಬಿಜೆಪಿ ಎಂಬ ಒಂದು ರಾಜಕೀಯ ಪಕ್ಷ ಇದೆ ಎಂದೇ ಗೊತ್ತಿಲ್ಲದ ಕಾಲದಲ್ಲಿ ಬಿಜೆಪಿಯನ್ನು ಸಂಘಟನೆ ಮಾಡಿ ಬೆಳೆಸಿದ ನಾಯಕ. ನಾವೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡಿದಿರಿ. ನಾನು ಹಿಂದೆ ನಮ್ಮ ಜನಸಂಘ ಇತ್ತು, ಆ ಕಾಲದಿಂದ ನಾನು ಜನಸಂಘ ಇದ್ದಾಗಿಂದನೂ ಕೂಡ ನಾನು ಬಿ ಜೆ ಪಿಯಲ್ಲಿ ಇದ್ದೀನಿ. ಎಮರ್ಜೆನ್ಸಿಯಲ್ಲಿ ಜೈಲಿಗೆ ಹೋಗಿ ಬಂದಿದ್ದೀನಿ. ಅಯೋಧ್ಯೆ ವಿಚಾರವಾಗಿ 21 ದಿನ ನಾವೆಲ್ಲ ಕೆಲಸ ಮಾಡಿದ್ದೀನಿ. ಆ ಸಂದರ್ಭದಲ್ಲೆಲ್ಲ ಕೂಡ ನಾವು ಯಡಿಯೂರಪ್ಪನವರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀರಿ. ಅದರಿಂದ ಯಡಿಯೂರಪ್ಪನವ್ರ ಪಾತ್ರ ಎಲ್ಲರ ಬೆಳವಣಿಗೆಯಲ್ಲೂ ಇದ್ದೇ ಇರ್ತದೆ. ನಾನು ಸರ್ಕಾರದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರದಲ್ಲೂ ಮಂತ್ರಿಯಾಗಿದ್ದೆ. ಯಡಿಯೂರಪ್ಪನವ್ರದ್ದು ಒಂದು ವಿಶಿಷ್ಟ ಅಂತ ಹೇಳಿದರೆ ಈ ಒಂದು ಪಾರ್ಟಿಯನ್ನು ರೈತರ ಪಾರ್ಟಿ ಅನ್ನೋ ರೀತಿ ಮಾಡುವಂಥ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಿದ್ರು. ಅದು ವಿಶೇಷ ಅಂತ ನಾನು. ಬಿಜೆಪಿಯನ್ನು ಕಟ್ಟಿ ಬೆಳೆಸುವುದಷ್ಟೇ ಅಲ್ಲ, ಅದೊಂದು ರೈತರ ಪಕ್ಷ ಎಂದು ಬಿಂಬಿಸಿದವರು ಯಡಿಯೂರಪ್ಪ. ರೈತರಿಗೂ ಕೂಡ ಸಪ್ರೇಟ್ ಒಂದು ಬಡ್ಜೆಟ್ ಕೊಟ್ಟಿರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿ ಕೆಲಸ ಮಾಡಿದ್ದಾರೆ. ಮತ್ತು ನರೇಂದ್ರ ಮೋದಿಯವರು ರೈತರಿಗೆ 6,000 ರೂಪಾಯಿ ಪ್ರತಿ ವರ್ಷ ಅವ್ರ ಅಕೌಂಟ್ಗೆ ಹಾಕಿದಾಗ ಯಡಿಯೂರಪ್ಪನವರು ಕೂಡ ಅದಕ್ಕೆ 4,000 ಸೇರಿಸಿ ರಾಜ್ಯ ಸರ್ಕಾರದಲ್ಲಿ ಬಿ ಜೆ ಪಿ ಇದ್ದಾಗ ಅದನ್ನು ನಾವು ಕೊಡುವಂಥ ಕೆಲಸ ಮಾಡಿದಿರಿ. ವಿಶೇಷವಾಗಿ ಮಕ್ಕಳಿಗೆ ಸೈಕಲ್ ಕೊಡುವಂಥ ಯೋಜನೆ ಇವತ್ತಿಗೂ ಕೂಡ ಜನ ನೆನೆಸ್ಕೊತಾರೆ. ಯಡಿಯೂರಪ್ಪ ದುಡ್ಡು ಅನ್ನೋದ್ಯಾಕೆ ಹೈನುಗಾರರು? ಯಡಿಯೂರಪ್ಪ ಅವರ ಇನ್ನೊಂದು ಸಾಧನೆ ಹೈನುಗಾರಿಕೆ. ಕರ್ನಾಟಕದಲ್ಲಿ ಲಕ್ಷಾಂತರ ರೈತರು ಹೈನುಗಾರಿಕೆಯಿಂದಲೇ ಬದುಕ್ತಿದ್ದಾರೆ. ಅಂಥವರಿಗೆ ಮೊದಲ ಬಾರಿಗೆ 1 ಲೀಟರ್ ಹಾಲಿಗೆ 2 ರೂಪಾಯಿ ಪ್ರೋತ್ಸಾಹ ಧನ ನೀಡಿದವರು ಯಡಿಯೂರಪ್ಪ. 2008ರಲ್ಲಿ ಶುರುವಾದ 2 ರೂಪಾಯಿ 2019ರಲ್ಲಿ 6 ರೂಪಾಯಿ ನೀಡಿ ಪ್ರೋತ್ಸಾಹ ನೀಡಿದವರು ಯಡಿಯೂರಪ್ಪ. ಸರ್ಕಾರಗಳು ಬದಲಾಗಿದ್ರೂ ಇವತ್ತಿಗೂ ಹಳ್ಳಿಯ ಜನ ಅದನ್ನ ಯಡಿಯೂರಪ್ಪ ದುಡ್ಡು ಎಂದೇ ಕರೀತಾರೆ ಎನ್ನುವುದೇ ಯಡಿಯೂರಪ್ಪ ಕೊಡುಗೆಗಳಿಗೆ ಸಾಕ್ಷಿ. ಇದು ಒಂದು ಕಡೆ ರೈತರಿಗೆ ಆದಾಯವೂ ಆಯಿತು, ಗ್ರಾಹಕರಿಗೆ ಹಾಲಿನ ದರ ನಿಯಂತ್ರಣದಲ್ಲಿಡಲು ಸಹಾಯವೂ ಆಯಿತು. ಯಡಿಯೂರಪ್ಪ ದೂರದೃಷ್ಟಿ ಎಂದ್ರೆ ಇದು. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟರು. ಉದಾಹರಣೆಗೆ 1 ಲೀಟರಿಗೆ 3 ರೂಪಾಯಿ 4 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟರು. ಹಂಗಾದ್ರೆ 4-5 ಹಸುಗಳನ್ನು ಕಟ್ಟಿದ್ರೆ ಒಂದು ಹಸು 25 ಲೀಟರ್ ಹಾಲು ಕರೆಯುತ್ತೆ ಅಂತ ಆದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಅವರು ಸುಮಾರು ಒಂದು 40 ಲೀಟ್ರು ಅಂತ ಆದರೆ ಸುಮಾರು ಎಷ್ಟು 120 ರೂಪಾಯಿ ಒಂದು ದಿನಕ್ಕೆ ಸಹಾಯಧನ ಅವ್ರಿಗೆ ಸಿಗ್ತಾ ಇತ್ತು. ತಿಂಗಳಿಗೆ ಎಷ್ಟಾಗ್ತಿತ್ತು? 1000 ರೂಪಾಯಿ ಆಗ್ತಾ ಇತ್ತು. ಇದು ಮಹಿಳೆಯರಿಗೆ ಬಹಳ ಅನುಕೂಲವಾಗ್ತಾ ಇತ್ತು. ಒಂದು ಯೋಜನೆ ಹಲವು ಸಮಸ್ಯೆಗಳಿಗೆ ಪರಿಹಾರ. ವಿದ್ಯಾರ್ಥಿಗಳಿಗೆ ಸೈಕಲ್ ಯೋಜನೆಯೂ ಅಷ್ಟೇ. ಅದು ಹಳ್ಳಿಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೆಚ್ಚಿಸುವ ಯೋಜನೆಯಾಯಿತು. ಒಂದು ಯೋಜನೆಯ ಮೂಲಕ ಹಲವು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಕಲೆಯಲ್ಲಿ ಯಡಿಯೂರಪ್ಪನವರನ್ನ ಚಾಣಾಕ್ಯ ಎನ್ನಬಹುದು. ಎಸ್ಸಿ ಎಸ್ಟಿ ಒಬಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಊಟದ ವೆಚ್ಚ ಏರಿಕೆ. SC ST OBC ಹಾಸ್ಟೆಲ್ಗಳಿಗೆ ಊಟದ ಯೋಜನೆ ಮತ್ತು ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಕಡಿಮೆ ಹಣ ಕೊಡ್ತಾ ಇದ್ರು. ಕ್ವಾಲಿಟಿ ಫುಡ್ ಸಿಗ್ತಾ ಇರಲಿಲ್ಲ. 450-500 ರೂಪಾಯಿ ಇರೋದನ್ನ ಒಂದೇಟಿಗೆ 800 ರೂಪಾಯಿಗೆ ಹೆಚ್ಚು ಮಾಡಿದ್ರು. ಅದಾದಮೇಲೆ 1,200 ರೂಪಾಯಿ ಆಯಿತು, 1,500 ರೂಪಾಯಿ ತನಕ ಈಗ ಆಗಿದೆ. ಕೋವಿಡ್ ಅನಾಥ ಮಕ್ಕಳಿಗೆ ಮಾಸಿಕ 3,500 ರೂಪಾಯಿ. ಕೋವಿಡ್ ಅವಧಿಯಲ್ಲಿ ಅನಾಥರಾದ ಮಕ್ಕಳ ಆರೈಕೆಗೆ 3,500 ರೂಪಾಯಿ ಮಾಸಾಶನ ನೀಡಿದವರು ಯಡಿಯೂರಪ್ಪ. ದೇಶದಲ್ಲೇ ಮೊದಲ ಬಾರಿಗೆ 10,000 ಬೆಡ್ಗಳ ಆಸ್ಪತ್ರೆ ನಿರ್ಮಾಣ ಮಾಡಿದವರು ಯಡಿಯೂರಪ್ಪ. ಹಳ್ಳಿಗಳಿಗೆ ಹೆಚ್ಚು ಬಸ್ ಬರುವಂತೆ ಮಾಡಿದ್ದು, ವಿದ್ಯಾರ್ಥಿಗಳ ಹಾಸ್ಟೆಲ್ ಸಂಖ್ಯೆ ಹೆಚ್ಚಿಸಿದ್ದು, ಸ್ಕಾಲರ್ಶಿಪ್ ಜಾಸ್ತಿ ಮಾಡಿದ್ದು, ಹೀಗೆ ಯಡಿಯೂರಪ್ಪ ವಿದ್ಯಾರ್ಥಿಗಳಿಗಾಗಿಯೇ ಕೊಟ್ಟ ಕೊಡುಗೆಗಳು ಅಪಾರ. ಅಷ್ಟೇ ಏಕೆ, ಉತ್ತರ ಕರ್ನಾಟಕದ ಸಾವಿರಾರು ಹಳ್ಳಿಗಳು ಟಾರ್ ರೋಡ್ ಕಂಡಿದ್ದೇ ಯಡಿಯೂರಪ್ಪ ಅವಧಿಯಲ್ಲಿ ಎಂದ್ರೆ ನಂಬುವುದು ಕಷ್ಟವಾದ್ರೂ ಅದು ಸತ್ಯ. ಮಠಗಳ ಮೂಲಕವೂ ಅಭಿವೃದ್ಧಿ ಸಾಧ್ಯ ಎಂದು ತೋರಿಸಿಕೊಟ್ಟವರು ಯಡಿಯೂರಪ್ಪ. ಈ ನಾಡಿನ ಎಲ್ಲ ಮಠಗಳಿಗೆ ಅನುದಾನವನ್ನು ನೀಡಿದರು. ಮೂಲಭೂತ ಸೌಲಭ್ಯಗಳು ಶಿಕ್ಷಣ, ಕುಡಿಯುವ ನೀರು,
ಮತ್ತು ಅಲ್ಲಿ ದಾಸೋಹ, ಅನ್ನ ದಾಸೋಹ, ಜ್ಞಾನ ದಾಸೋಹ, ಶಿಕ್ಷಣ ದಾಸೋಹದ ಮುಖಾಂತರ ಅವರ ಬದುಕನ್ನೇ ಬದಲಾವಣೆ ಮಾಡ್ತಕ್ಕಂಥ ಮಠಗಳಿಗೆ ಅನುದಾನ ಕೊಟ್ಟಂಥವ್ರು. ವೀಕ್ಷಕರೇ, ಯಡಿಯೂರಪ್ಪ ಅಧಿಕಾರಾವಧಿಯಲ್ಲಿ ರಾಜ್ಯದ ಮಹಿಳೆಯರಿಗೆ ನೆಮ್ಮದಿ ತಂದುಕೊಟ್ಟ 2 ಆದೇಶಗಳೇನು ಗೊತ್ತೇ? ನಂಬರ್ 1 ಲಾಟರಿ ನಿಷೇಧ, ನಂಬರ್ 2 ಸಾರಾಯಿ ನಿಷೇಧ. ಈ 2 ನಿಷೇಧಗಳು ರಾಜ್ಯದ ಲಕ್ಷಾಂತರ ಕುಟುಂಬಗಳ ಕಣ್ಣೀರು ಒರೆಸಿದವು. ಹಾಗೆ ಕಣ್ಣೀರು ಒರೆಸಿದ ಕಾರಣಕ್ಕೆ ಈಗ 10 ಲಕ್ಷಕ್ಕೂ ಹೆಚ್ಚು ಜನ ಸೇರಿ ಯಡಿಯೂರಪ್ಪನವರ ರಾಜಕೀಯ ಜೀವನದ ಗೋಲ್ಡನ್ ಜುಬಿಲಿಯನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇನ್ನು ಈ ರೀತಿಯ ಸೆಲೆಬ್ರೇಷನ್ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಇದನ್ನ ಬಿಜೆಪಿ ಬ್ಯಾನರ್ ನಲ್ಲಿ ಮಾಡ್ತಿಲ್ಲ ಅನ್ನೋದೇ ವಿಶೇಷ. ಇದು ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ಆಗಿತ್ತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.